ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಕಾರ್ ಸ್ಫೋಟ ರಾತ್ರಿ 10:45ಕ್ಕೆ ನಡೆದ ಘಟನೆ. ಪ್ರಕರಣದಲ್ಲಿ ಮಹತ್ವದ ಪ್ರಗತಿ ಸಾಧಿಸಿದ ಜಮಖಂಡಿ ಪೊಲೀಸರು. ಪೊಲೀಸರ ತನಿಖೆಯಿಂದ ಬಯಲಾಯಿತು ಸತ್ಯ ಏನೆಂದರೆ, ಭೂಮಿ ಮತ್ತು ಹಣಕಾಸಿನ ವ್ಯವಹಾರದ ಹಿನ್ನೆಲೆಯಲ್ಲಿ ಹತ್ಯೆ ಮಾಡುವ ಉದ್ದೇಶದಿಂದ ಕಾರ್ ಸ್ಫೋಟ ನಡೆಸಲಾಯಿತು. ಸಂತ್ರಸ್ತರಾದ ಹನುಮಂತ ಅಥನಿಯವರ ಸಹೋದರರಾದ ಬಸವರಾಜ್. ಸಂತ್ರಸ್ತರು ಫೋಟೋದಿಂದ ಪಾರಾದ ನಂತರ ಆತನಿಗೆ ಫೋನ್ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ ಎಸ್ಎಂಎಸ್ ಮೂಲಕ ಬಳಸಿಕೊಂಡು ಜೀವ ಬೆದರಿಕೆಯನ್ನು ಹಾಕುವುದು ಮೂಲಕ 4 ಎಕರೆ ಭೂಮಿ ಹಾಗೂ ಹಣಕಾಸಿನ ವಿವಾದಕ್ಕೆ ಸಂಬಂಧಿಸಿದ ಬೇಡಿಕೆಗಳನ್ನು ಕೈಬಿಡುವಂತೆ ಒತ್ತಡ ಹೇರುವ ಪ್ರಯತ್ನ ನಡೆಸಲಾಗಿದೆ ಪೊಲೀಸರ ಪ್ರಾಥಮಿಕವಾಗಿ ಬೆಳಕಿಗೆ ಬಂದಿದೆ. ಈ ಪ್ರಕರಣದ ತನಿಖೆಯನ್ನು ಬಾಗಲಕೋಟ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಸಿದ್ಧಾರ್ಥ್ ಗೋಯಲ್ ಅವರು ಸಮಗ್ರ ಮಾರ್ಗದರ್ಶನ ಮತ್ತು ನಿಯೋಟದಲ್ಲಿ ಹೆಚ್ಚುವರಿ ಪೊಲೀಸ್ ಅಧಿಕಾರಾದ ಶ್ರೀ ಜಗದೀಶ್ ಹಾಗೂ ಜಮಖಂಡಿಯ ಡಿವೈಎಸ್ಪಿ ಶ್ರೀ ಸೈಯದ್ ರೋಷನ್ ಜಮೀರಾ ಎಸ್. ಜಮಖಂಡಿಯ ಸಿಪಿಐಯಾದ ಮಲ್ಲಪ್ಪ ಮಡ್ಡಿಯವರ ಮಾರ್ಗದರ್ಶನದಂತೆ ಗಂಗಾಧರ್ ಪೂಜಾರಿ, ಗ್ರಾಮೀಣ ಪಿಎಸ್ಐ ಜಮಖಂಡಿಯವರ ತಂಡವು ಅತಿ ಬೇಗನೆ 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿ ನಂಬರ್ 1 ಶಿವಾನಂದ್ ಪರಸಪ್ಪ ಜಲ್ಲಿ, ವಯಸ್ಸು 29. ಇವರು ತಿಗಣಿ ಬಿದರಿ ತಾಲೂಕಾ ಬಬ್ಲೀಶ್ವರ್ ನಿವಾಸಿಯಾಗಿದ್ದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ. ಎರಡನೆಯ ಆರೋಪಿಯಾದ ರೇವಣಪ್ಪ ನಿಂಗಪ್ಪ ಜಲ್ಲಿ, ವಯಸ್ಸು 24. ಇವನು ಕೂಡ ತಿಗಣಿ ಬಿದರಿ ಗ್ರಾಮದ ನಿವಾಸಿ. ಇವನು ಸ್ಫೋಟಕದ ವಸ್ತುಗಳನ್ನು ಸಂಗ್ರಹಿಸುವಲ್ಲಿ ಈತನ ಪಾತ್ರ. ಆರೋಪಿ ನಂಬರ್ 3 ಮಾದೇವ್ ಬೀರಪ್ಪ ಸಂಗಾಪುರ್, ಈತನ ವಯಸ್ಸು 21, ತಿಗಣಿ ಬಿದರಿ ಗ್ರಾಮದ ನಿವಾಸಿಯಾಗಿದ್ದು. ನಾಲ್ಕನೆಯ ಆರೋಪಿಯಾದ ಮಲ್ಲಿಕಾರ್ಜುನ ಮುರಿಗಪ್ಪ ಭದ್ರಪ್ಪನವರ್, ವಯಸ್ಸು 23, ಬಿರಾದಾರ್ ಓಣಿ ಬಬ್ಲೀಶ್ವರ್ ನಿವಾಸಿಯಾಗಿದ್ದು. ಈ 4 ಜನ ಆರೋಪಿಗಳು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ. ಬೇರೆ ಯಾವುದು ಆರೋಪಿಗೆ ನಾವು ವಿದೌಟ್ ಪ್ರೂಫ್ ಅರೆಸ್ಟ್ ಮಾಡಬಾರದು. ಬಟ್ ಒಂದ್ಸರಿ ಅರೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ನೋಟೆಡ್ ಅನ್ಯೂಸ್ ಎಕ್ಸ್ಪ್ಲೋಸಿವ್ ಏನಿದೆ ಅದು ಕೂಡ ನಮಗೆ ಎಲ್ಲ ಸಿಗಬೇಕು. ಒಂದೇ ರೀತಿ ಆಪರೇಷನ್ ಮಾಡಬೇಕು ಅಂತ ಆ ರೀತಿ ಇವರು ನೀಟಾಗಿ ಆಪರೇಷನ್ ಮಾಡಿದ್ದಾರೆ. ತುಂಬ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾರೆ ಸರ್. ಅವರ ಟೈಮಿಂಗ್ ಇಲ್ಲ ಅವ್ರಿಂದ ವೈರ್ ಕನೆಕ್ಟ್ ಮಾಡಿ ಅವರು ನೋಡ್ತಾ ಇದ್ರು. ಟೈಮರ್ ಇಲ್ಲ ಇದ್ರು. ಬಾವಿಯಲ್ಲಿ ಹೇಗೆ ಬ್ಲಾಸ್ಟ್ ಮಾಡ್ತಾರೆ? ಎಕ್ಸ್ಪ್ಲೋಸಿವ್ ಫಿಟ್ ಮಾಡಿ 100 ಫೀಟ್ ಒಂದು ವೈರ್ ತಗೊಂಡ್ಬರ್ತಾರೆ. ಅಲ್ಲಿಂದ ಬ್ಲಾಸ್ಟ್ ಮಾಡ್ತಾರೆ. ಅದಕ್ಕೆ ಟೈಮರ್ ಇಲ್ಲ. ಅಲ್ಲಿ ಕೆಳಗಿದ್ದು ಸರ್ ಅಲ್ಲೊಂದು ಟೆಕ್ನಾಲಜಿ ಹಾಕಿದ್ರು ಅಂತ ಕೊಡಾಗಿಲ್ಲ. ಗಾಡಿ ಟೈರ್ ಕೆಳಗಿದೆ. ಮ್ಯಾಚ್ ಆಗಿ ಎಕ್ಸ್ಪ್ಲೋಸಿವ್ ಇದೆ ಅಂತ ಆಗಿಲ್ಲ. ಎಕ್ಸ್ಪ್ಲೋಸಿವ್ ತೆಗೆದಿಲ್ಲ. ಅಲ್ಲಿ ಅದರೊಳಗೆ ಎಷ್ಟು ಜಲ್ದಿ ಸಿಗುತ್ತೆ ಬ್ಲಾಸ್ಟ್ ಆಗುತ್ತೆ. ಪೂರ್ತಿ ಬ್ಲಾಸ್ಟ್ ಆಗುತ್ತೆ. ಅವರು ಆ ಥರ ವೈರ್ ಯೂಸ್ ಮಾಡ್ತಾರೆ. PET ಅಂತ ಒಂದು ವೈರ್ ಇದೆ, ಅದು ಕೂಡ ಪೂರ್ತಿ ಇದು ಆಗುತ್ತೆ. ಅದು ಕೂಡ ಮೈನ್ಯೂಟ್ ಕ್ವಾಂಟಿಟಿಯಲ್ಲಿ ಎಕ್ಸ್ಪ್ಲೋಸಿವ್ ಇರುತ್ತೆ. ಕೆಲವು 2-3 ಪಾರ್ಟ್ಸ್ ಇತ್ತು, ಅವರೇ ತಗೊಂಡು ಹೋಗಿ ಬೇರೆ ಕಡೆ ಇಟ್ಟಿದ್ದಾರೆ. ಅದು ನೋಡಿ ಟೋಟಲ್ ಆಗಿ 35 ಯೂಸ್ ಮಾಡಿದ್ದೀನಿ. 35 ತನಕ ಹೇಳ್ತಿದ್ದಾರೆ. 800 ಪರ್ಚೇಸ್ ಮಾಡಿದ್ದಾರೆ. ಬೇರೆ ಆಲ್ಮೋಸ್ಟ್ 750, ನಮಗೆ 750 ಪ್ಲಸ್ ನಮಗೆ ಮತ್ತೇನು ಸಾಮಾನು ಮತ್ತೆ ಅದು ಬೇರೆ ವೈರ್ ಕೆಪಾಸಿಟರ್ಸ್ ಇರುತ್ತೆ. ಆ ಅಂಗಡಿಯಿಂದ ಏನು ಪರ್ಚೇಸ್ ಮಾಡ್ತಾರೆ ಅದೇ ಬೇರೆ ಏನು ಯೂಸ್ ಆಗಿಲ್ಲ. ಅದು ಇಂಪಾರ್ಟೆಂಟ್ ಏನಿದೆ, ಲೀಕ್ ಯಾವುದೂ ಇಲ್ಲ. ಅಂಗಡಿಯಿಂದ ಏನು ಪರ್ಚೇಸ್ ಮಾಡುತ್ತೆ ಏನು ಯೂಸ್ ಆಯಿತು ಅದು ಬಿಟ್ಟು ಎಲ್ಲ ನಾವು ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ ಪ್ರಕಾರ ಇಷ್ಟು 20 ಇಲ್ಲ ಅದರಲ್ಲಿ ನುರಿತೋಪ ಅವನ ಇವಾಗ ಸರ್ ಆರೋಪಿ ಲಾಸ್ಟ್ ಮಾಡೋಕ್ಕೆ ಅವನ ಟೆಕ್ನಿಷಿಯನ್ ಯಾವ ಅದಾನ ಎಕ್ಸ್ಪರ್ಟ್ ಇದೆ. ನಾನು ಶುರುವಿನ 3 ಪ್ರಶ್ನೆ ನಮಗೆ ಹೇಳಿದೆ. ಕಾರಣ ನಮಗೆ ಗೊತ್ತಾಯಿತು, ಇನಿಷಿಯಲ್ ಮೋಟಿವೇಟ್ ಗೊತ್ತಾಯಿತು. ಸೆಕ್ಯೂರಿಟಿ ಎಕ್ಸ್ಪರ್ಟ್ ಇದ್ದರೆ ಅವರೇ ಮಾಡಿರ್ಬೋದು. ಇವರಿಗೆ ಎಕ್ಸ್ಪರ್ಟೀಸ್ ಕೂಡ ಇದೆ. ಮತ್ತು ಯಾವ ರೀತಿ ಅವರು ಮೂವ್ಮೆಂಟ್ ಏನಿತ್ತು, ಎಲ್ಲಿ ಸಿಸಿಟಿವಿಯಲ್ಲಿ ಬಂದಿದ್ದಾರೆ, ಯಾವ ರೀತಿಯಿಂದ ಬಂದಿದ್ದಾರೆ, ಎಲ್ಲ 3 ಇದರಲ್ಲಿ ಲಿಂಕ್ ಆಯಿತು. ಸರ್ ಅಲ್ಲಿ ಸ್ಫೋಟಕ ವಸ್ತುಗಳು ಮಾರಾಟಕ್ಕೆ ಅನುಮತಿ ಇತ್ತು ಸರ್? ಅಲ್ಲಿ ಲೈಸೆನ್ಸ್ ಶಾಪ್ ಇತ್ತು, ಬಟ್ ಅವ್ರು ಲೈಸೆನ್ಸ್ ಶಾಪ್ ಇದ್ದಾಗ ಕೂಡ ಯಾರಿಗೆ ಲೈಸೆನ್ಸ್ ಇರುತ್ತೆ. ಅಂದರೆ ಶಾಪ್ಗೆ ಬೇರೆ ಲೈಸೆನ್ಸ್, ಎಕ್ಸ್ಪ್ಲೋಸ್ ಮಾಡೋರಿಗೆ ಬೇರೆ ಲೈಸೆನ್ಸ್. ಆ್ಯಸ್ ಎ ಶಾಪ್ ಅವರು ಎಕ್ಸ್ಪ್ಲೋಸ್ ಯಾರಿಗೆ ಆ ಟೆಕ್ನಿಕಲ್ ನೋವು ಇರುತ್ತೆ, ಯಾರಿಗೆ ಲೈಸೆನ್ಸ್ ಇರುತ್ತೆ ಅವರಿಗೆ ಮಾತ್ರ ಸೆಲ್ ಮಾಡ್ತಾರೆ. ಆದರೆ ಅವರು ಇಲ್ಲಿಗಲ್ ಅದಕ್ಕೆ ಆಯ್ತು. ನಮ್ಮ ಮೇನ್ ಆರೋಪಿ ತುಂಬ ಸ್ಮಾರ್ಟ್. ಇಲ್ಲಿ ಹೋದರೆ ಅವ್ರು ಮನೆಯಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿ ಹೋಗ್ತಾರೆ.
ಮತ್ತೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾವುದು CCTV ಕ್ಯಾಮ್ರಾ ಇರುತ್ತೆ ನಮಗೆ, ಸಿಮ್ ಬೇಸ್ CCTV ಕ್ಯಾಮ್ರಾ, ಅದರಿಂದ ಸಿಮ್ ಕಲ್ಪನಾ ಮಾಡಿ ಹೊಸ ಫೋನ್ ಪರ್ಚೇಸ್ ಮಾಡಿ ಅಥವಾ ಯಾವುದೋ ಸಿಗ್ನಲ್ ಪರ್ಚೇಸ್ ಇನ್ನೊಂದು ಊರಿಗೆ ಹೋಗಿ, ಅದೇ ಒಂದು ಊರಿಗೆ ಹೋಗಿ ಅವ್ರ ಫೋನ್ ಮನೆಯಲ್ಲಿ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದಾರೆ, ಇನ್ನೊಂದು ಊರು 10 ಕಿಲೋಮೀಟರ್ ದೂರ ಹೋಗಿ ಒಂದು CCTV ಕ್ಯಾಮ್ರಾ ಕಲ್ಪನಾ ಮಾಡ್ತಾರೆ. ಆ ಸಿಮ್ ತಗೊಂಡು ಇನ್ನೊಂದು ಊರಿಗೆ ಹೋಗಿ ಹೊಸ ಫೋನ್ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ಯಾವ ಅಂಗಡಿಯಲ್ಲಿ ಎಲ್ಲಿ ಕ್ಯಾಮ್ರಾ ಇರಲ್ಲ ಅಂತ ಅಂಗಡಿಯಲ್ಲಿ ಹೋಗಿ ಕ್ಯಾಮ್ರಾ ಪರ್ಚೇಸ್ ಮಾಡ್ತಾರೆ. ಮತ್ತೆ ಇನ್ನೊಂದು ಊರಿಗೆ ಹೋಗಿ ಆ ಸಿಮ್ ಇನ್ಸರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಹನುಮಂತನಿಗೆ ಇಮಿಡಿಯೇಟ್ ಮೆಸೇಜ್ ಮಾಡ್ತಾರೆ. ಅಂದರೆ ಇಲ್ಲಿ ಡಿಟೆಕ್ಟ್ ಆಗಬಾರದು ಅಂತ ಆ ರೀತಿ ಆಪ್ರೇಟ್ ಮಾಡಿದ್ದಾನೆ. ಅದಕ್ಕೆ ನಮಗೆ ಒಂದು 2 days ಎಕ್ಸ್ಟ್ರಾ ಟೈಮ್ ಆಯಿತು. ಬಟ್ ಇದು ಎಕ್ಸ್ಪ್ಲೋಸಿವ್ ಕೇಸ್, ಬೇರೆ ಯಾವುದು ಆರೋಪಿಗೆ ನಾವು ವಿದೌಟ್ ಪ್ರೂಫ್ ಅರೆಸ್ಟ್ ಮಾಡಬಾರದು. ಬಟ್ ಒಂದ್ಸರಿ ಅರೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಸೊ ದಟ್ ಅನ್ಯೂಸ್ ಎಕ್ಸ್ಪ್ಲೋಸಿವ್ ಏನಿದೆ ಅದು ಕೂಡ ನಮಗೆ ಎಲ್ಲ ಸಿಗಬೇಕು. ಒಂದೇ ರೀತಿ ಆಪರೇಷನ್ ಮಾಡಬೇಕು ಅಂತ ಆ ರೀತಿ ಇವರು ನೀಟಾಗಿ ಆಪರೇಷನ್ ಮಾಡಿದ್ದಾರೆ. ತುಂಬ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾರೆ. ಸರ್ ಅವರ ಟೈಮಿಂಗ್ ಹೆಂಗೆ ಟೈಮಿಂಗ್ ಇಲ್ಲ ಅವ್ರಿಂದ ವೈರ್ ಕನೆಕ್ಟ್ ಮಾಡಿ ಅವರು ನೋಡ್ತಾ ಇದ್ರು. ಟೈಮರ್ ಇಲ್ಲ ಇದ್ರು. ಬಾವಿಯಲ್ಲಿ ಹೇಗೆ ಬ್ಲಾಸ್ಟ್ ಮಾಡ್ತಾರೆ, ಎಕ್ಸ್ಪ್ಲೋಸಿವ್ ಬಿಟ್ಟು ಮಾಡಿ ಒಂದು 3 ಫೀಟ್ ಒಂದು ವೈರ್ ತಗೊಂಡು ಬರ್ತಾರೆ, ಅಲ್ಲಿಂದ ಬ್ಲಾಸ್ಟ್ ಮಾಡ್ತಾರೆ. ಅದಕ್ಕೆ ಟೈಮರ್ ಇಲ್ಲ. ಅಲ್ಲಿ ಕೆಳಗಿದ್ದು ಸರ್ ಅಲ್ಲೊಂದು ಟೆಕ್ನೋಲ್ ಹಾಕಿದ್ರು ಗೊತ್ತಾಗಿಲ್ಲ, ಗಾಡಿ ಟೈರ್ ಕೆಳಗೆ ಮ್ಯಾಚ್ ಆಗಿ ಎಕ್ಸ್ಪ್ಲೋಸಿವ್ ಇಲ್ಲ ತೆಗ್ದಾಗಿಲ್ಲ. ಕುದಿನ ತೆಗೆಯಿಲ್ಲ. ಅಲ್ಲಿ ಅದರೊಳಗೆ ಎಷ್ಟು ದಿನದಿಂದ ಸಿಗುತ್ತೆ ಬ್ಲಾಸ್ಟ್ ಆಗುತ್ತೆ, ಪೂರ್ತಿ ಬ್ಲಾಸ್ಟ್ ಆಗುತ್ತೆ. ಅವರು ಆ ಥರ ವೈರ್ ಯೂಸ್ ಮಾಡ್ತಾರೆ. PET ಅಂತ ಒಂದು ವೈರ್ ಇದೆ, ಅದು ಕೂಡ ಪೂರ್ತಿ ಇದು ಆಗುತ್ತೆ. ಅದು ಕೂಡ ಮೈನ್ಯೂಟ್ ಕ್ವಾಂಟಿಟಿಯಲ್ಲಿ ಎಕ್ಸ್ಪ್ಲೋಸಿವ್ ಇರುತ್ತೆ. ಕೆಲವು 2-3 ಪಾರ್ಟ್ಸ್ ಇತ್ತು, ಅವರೇ ತಗೊಂಡು ಹೋಗಿ ಬೇರೆ ಕಡೆ ಇಟ್ಟಿದ್ದಾರೆ. ಅದು ನಾವು ರಿಪೋರ್ಟ್ ಮಾಡ್ತೀವಿ. ಟೋಟಲ್ ಆಗಿ 30 ಯೂಸ್ ಮಾಡಿದ್ದೀನಿ. 35 ತನಕ ಹೇಳ್ತಾ ಇದ್ದಾರೆ. 8 ಕೋಟಿ ಪರ್ಚೇಸ್ ಮಾಡಿದ್ದಾರೆ. ಬೇರೆ ಆಲ್ಮೋಸ್ಟ್ 750, ನಮಗೆ 750 ಪ್ಲಸ್ ನಮಗೆ ಮತ್ತೇನು ಸಾಮಾನು ಮತ್ತೆ ಅದು ಬೇರೆ ವೈರ್ಸ್ ಕೆಪಾಸಿಟರ್ಸ್ ಇರುತ್ತೆ. ಆ ಅಂಗಡಿಯಿಂದ ಏನು ಪರ್ಚೇಸ್ ಮಾಡಿದ್ದಾರೆ ಅದೇ ಬೇರೆ ಏನು ಯೂಸ್ ಆಗಿಲ್ಲ. ಅದು ಇಂಪಾರ್ಟೆಂಟ್ ಏನಿದೆ, ಲೀಕ್ ಯಾವುದೂ ಇಲ್ಲ. ಅಂಗಡಿಯಿಂದ ಏನು ಪರ್ಚೇಸ್ ಮಾಡುತ್ತೆ, ಏನು ಯೂಸ್ ಆಯಿತು ಅದು ಬಿಟ್ಟು ಎಲ್ಲ ನಾವು ರಿಪೋರ್ಟ್ ಸರ್ 30 ಈ ಅಂಗಡಿನೂ ಪ್ಲಾಟ್ ಆಗ್ತದೆ. ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವ್ರು ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ ಪ್ರಕಾರ ಇಷ್ಟು 20 ಇಲ್ಲ ಆ ಥರ ಇದಕ್ಕೆ ನುರಿತೋಪ ಯಾವ್ದಾದ್ರು ನುರಿತೋಪ ಅವನಾರ ಇದು ಅದಾನ ಸರ್. ಇದು ಆರೋಪಿ ಲಾಸ್ಟ್ ಮಾಡಿದ್ರೆ ಅವನ ಟೆಕ್ನಿಷಿಯನ್ ಯಾವ ಅದಾನ ಅಲ್ಲಿ ಎಕ್ಸ್ಪರ್ಟಿಸ್ ಇದೆ. ನಾನು ಶುರುವಿನ 3 ಪ್ರಶ್ನೆ ನಮಗೆ ಹೇಳಿದ್ದೆ. ಕಾರಣ ನಮಗೆ ಗೊತ್ತಾಯಿತು, ಇನಿಷಿಯಲ್ ಮೋಟಿವೇಟ್ ಗೊತ್ತಾಯಿತು. ಸೆಕ್ಯೂರಿಟಿ ಎಕ್ಸ್ಪರ್ಟ್ ಇದ್ದರೆ ಅವರೇ ಮಾಡಿರ್ಬೋದು. ಇವರಿಗೆ ಎಕ್ಸ್ಪರ್ಟೀಸ್ ಕೂಡ ಇದೆ. ಮತ್ತು ಯಾವ ರೀತಿ ಅವರು ಮೂವ್ಮೆಂಟ್ ಏನಿತ್ತು, ಎಲ್ಲಿ CCTV ಬಂದಿದ್ದಾರೆ, ಯಾವ ರೀತಿಯಿಂದ ಬಂದಿದ್ದಾರೆ, ಎಲ್ಲ 3 ಇದರಲ್ಲಿ ಲಿಂಕ್ ಆಯಿತು. ಸರ್ ಅಲ್ಲಿ ಸ್ಫೋಟಕ ವಸ್ತುಗಳು ಮಾರಾಟಕ್ಕೆ ಅನುಮತಿ ಇತ್ತ ಸರ್ ಅಲ್ಲಿ? ಲೈಸೆನ್ಸ್ ಶಾಪ್ ಇತ್ತು, ಬಟ್ ಅವ್ರು ಲೈಸೆನ್ಸ್ ಶಾಪ್ ಇದ್ದಾಗ ಕೂಡ ಯಾರಿಗೆ ಲೈಸೆನ್ಸ್ ಇರುತ್ತೆ. ಅಂದರೆ ಶಾಪ್ಗೆ ಬೇರೆ ಲೈಸೆನ್ಸ್, ಎಕ್ಸ್ಪ್ಲೋಸ್ ಮಾಡೋರಿಗೆ ಬೇರೆ ಲೈಸೆನ್ಸ್. ಆ್ಯಸ್ ಎ ಶಾಪ್ ಅವರು ಎಕ್ಸ್ಪ್ಲೋಸ್ ಯಾರಿಗೆ ಆ ಟೆಕ್ನಿಕಲ್ ನೋವು ಇರುತ್ತೆ, ಯಾರಿಗೆ ಆ ಲೈಸೆನ್ಸ್ ಇರುತ್ತೆ ಅವರಿಗೆ ಮಾತ್ರ ಸೆಲ್ ಮಾಡ್ತಾರೆ. ಆದರೆ ಅವರು ಇಲ್ಲಿಗಲ್ ಅದಕ್ಕೆ ಆಯ್ತು ಮೊನ್ನೆ ವಾರದಿಂದ ಆದ್ಮೇಲೆ ಕಾಪಿ ಸಿಕ್ಕಿಬಹುದು ನಿಮಗೆ. ಸೇಮೆ ಬೇಕು ನಿಮಗೆ, ಕೇಸ್ ಹೇಗೆ ಆಯಿತು ಅಂತ. ಅದೇ ನೋಡಿ, ನಮ್ಮೆಲ್ಲರಿಗೆ ಗೊತ್ತಿದ್ದಾಗೆ 25ನೇ ತಾರೀಕು 25ನೇ ತಾರೀಕು ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಬ್ಬರಿಗೆ ಹತ್ತಿರ ಒಂದು ಯುವರಾಜ್ ವೈನ್ ಅಂಗಡಿ ಒಂದು ಲೀಸ್ ಮೇಲೆ ಒಬ್ಬ ವ್ಯಕ್ತಿ ಹನುಮಂತ ಅಕ್ಕಿ ಅವರು ಸ್ವಲ್ಪ ಆಪರೇಟ್ ಮಾಡ್ತಾ ಇದ್ರು. ಅವರು ಡೈಲಿ ಶೆಡ್ಯೂಲ್ ಪ್ರಕಾರ 4:15 ಅಲ್ಲಿ ಬಂದಾಗ 10:00 ತನಕ ಅದೇ ಅಂಗಡಿಯಲ್ಲಿ ಇರ್ತಾ ಇದ್ರು. ಸುಮಾರು 10:30 ಹೋಗೋದು ಟೈಮಲ್ಲಿ 10:40 10:40 25ನೇ ತಾರೀಕು ಹೋಗೋದಿತ್ತು. 25ನೇ ತಾರೀಕು ಅವರ XUV 300 ವೆಹಿಕಲಲ್ಲಿ ಎಕ್ಸ್ಪ್ಲೋಷನ್ ಆಗಿತ್ತು. ಇದು ಇನ್ಸಿಡೆಂಟ್ ಆದ ನಂತರ ಇಮಿಡಿಯೇಟ್ಲಿ ನಮ್ಮ ಪೊಲೀಸವರಿಗೆ ಮಾಹಿತಿ ಆದ ನಂತರ ಆಲ್ಮೋಸ್ಟ್ ಎಲ್ಲರೂ ನಾವು ಅದೇ ರಾತ್ರಿ ವಿಸಿಟ್ ಮಾಡಿದ್ದೀವಿ. ಅದರಲ್ಲಿ ಕೆಲವು ನಮಗೆ ಚಾಲೆಂಜ್ ಥರ ಬಂತು ಆ ವೆಹಿಕಲಲ್ಲಿ. ಯಾಕೆ ಅಂದರೆ 3 ಪ್ರಶ್ನೆ. ಯಾಕೆ ಈ ವ್ಯಕ್ತಿ, ಅಂದರೆ ಈ ವ್ಯಕ್ತಿಯಲ್ಲಿ ಏನಿದೆ, ಯಾರಿಗೆ ಯಾವ ಕಾರಣಕ್ಕೆ ಇವರಿಗೆ ಯಾರಾದರೂ ಹಾಮ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಮರ್ಡರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಈ ಥರ ಎಕ್ಸ್ಪ್ಲೋಷನ್ ಯಾರು ಫಿಟ್ ಮಾಡ್ತಾರೆ ವೆಹಿಕಲಲ್ಲಿ, ಅದನ್ನು ಕೂಡ ಆ ಥರ ಕೇಸ್ ನಾವು ಮುಂಚೆ ನೋಡಿಲ್ಲ. ಲಾಸ್ಟ್ 3-4 ಇಯರ್ಸ್ ಆಯಿತು ಬಾಗಲಕೋಟೆಯಲ್ಲಿ ಕೂಡ ನೋಡಿಲ್ಲ. ಮತ್ತು ಆದ ನಂತರ ಕೂಡ ನಮಗೆ ಯಾವ ರೀತಿ ನ್ಯೂಸ್ ಸಿಗುತ್ತೆ, ಹೇಗೆ ಅವರು ಬಂದಿದ್ದಾರೆ, ಅಂದರೆ ಯಾಕೆ ಈ ವ್ಯಕ್ತಿ ಎಕ್ಸ್ಪ್ಲೋಷನ್ ಯಾಕೆ, ಮತ್ತು ಯಾವ ರೀತಿ ಅವರು, ಪೂರ್ಣ ಪ್ರಶ್ನೆ ಏನೆಂದರೆ ಯಾವ ರೀತಿ ಅವರು
ಈ ಥರ ಪ್ಲಾನ್ ಮಾಡಿ ಈ ಥರ ಮಾಡಿದ್ದಾರೆ. ಆ 3 ಗೋಲ್ ಇಟ್ಕೊಂಡು ನಾವು ಅದೇ ದಿನ ನಾವು ನಮ್ಮ ಇನ್ವೆಸ್ಟಿಗೇಷನ್ ಬೇರೆ ಬೇರೆ ಟೀಮ್ ಫಾರ್ಮ್ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಡಿ ಎಸ್ ಪಿ ಅವ್ರ ನೇತೃತ್ವದಲ್ಲಿ, ನಮ್ಮ ಎಸ್ ಅವ್ರ ನೇತೃತ್ವದಲ್ಲಿ ಬಂದು ನಮ್ಮ CPI ಅವರು ಲೀಡ್ ತಗೊಂಡಿದ್ದಾರೆ. ಅವರು ಈ ಕೇಸಲ್ಲಿ ಆಲ್ಮೋಸ್ಟ್ 20-25 ದಿವಸ ಅಲ್ಲಿ ನಾವು ಫುಲ್ ಇದರಲ್ಲಿದೆ ನಾವು ಬೇರೆ ಏನಾದ್ರು ಬೇರೆ ಬಂದೋಬಸ್ತ್ ಇತ್ತು ಅದು ಮುಗಿಸ್ಕೊಂಡು ಇದೇ ಕೇಸಲ್ಲಿ ಫುಲ್ ಅವರು ಎನರ್ಜಿ ಕೊಟ್ಟಿದ್ದಾರೆ. 4 ಜನ PSI ಅವರು, ನಮ್ಮ PSI ಪೂಜಾರಿ ಜಮಖಂಡಿ ರೂರಲ್ ಅವರು, ನಮ್ಮ ಶಿವಾನಂದ ಜಳಗಾವ್ PSI ಅವರು, ಅಪ್ಪನ ಸಾವರ್ಗಿ PSI ಅವರು ಮತ್ತು ಸಣ್ಣ PSI ಜೊತೆ ನಾವು 4 ಜನ PSI ಅವರು 4 ಜನ ಇದೇ ಕೆಲಸ ಮೇಲೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಅಂದರೆ ಇದರಲ್ಲಿ ನಾವು ಯಾವುದೂ ಎಂಗಲ್ ನಮ್ಮ ಕಡೆಯಿಂದ ಎಸ್ಕೇಪ್ ಆಗಿಬರೋದು ಒಂದು ರೀತಿ ಎಕ್ಸ್ಪೋಸ್ ಅಂದರೆ ಬೇರೆ ಬೇರೆ ಎಂಗಲ್ ಬಂದುಬಿಡುತ್ತೆ, ಬೇರೆ ಎಂಗಲ್ ಬಂದುಬಿಡುತ್ತೆ. ಪರ್ಸನಲ್ ಯಾವುದು ವ್ಯಕ್ತಿಗತ ದ್ವೇಷವನ್ನು ಮಾಡಿರ್ಬೋದು ಅಂತ ಬೇರೆ ಬೇರೆ ಬಂದರೆ ಎಲ್ಲ ರೀತಿ ನಾವು ಚೆಕ್ ಮಾಡಿದ್ದೀವಿ. ಕೊನೆಗೆ ನಮಗೆ ಇದರಲ್ಲಿ ಆಲ್ಮೋಸ್ಟ್ 3 ಡೇಸ್ ಆಯಿತು, 4 ಡೇಸ್ ಆಯಿತು, 4 ಜನಕ್ಕೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದಕ್ಕಿಂತ ಹಿಂದೆ ತುಂಬ ಗ್ರೌಂಡ್ ವರ್ಕ್ ಇದೆ. ನಾವು ಚೆಕ್ ಮಾಡಿದ್ದೀವಿ ಯಾವ ರೀತಿ ಅಲ್ಲಿ ಬಂದಿರ್ಬೋದು, ಯಾವ ರೀತಿಯಲ್ಲಿ ಆ ಗಾಡಿಗೆ ಕೆಳಗೆ ಅಥವಾ ಗಾಡಿ ಒಳಗೆ ಎಕ್ಸ್ಪ್ಲೋರ್ ಮಾಡಿರ್ಬೋದು. ನಾವು ನಾಸಿಕ್ನಿಂದ ಗಾಡಿಯ ಎಕ್ಸ್ಪ್ಲೋರ್ ಡಿಸೈನ್ ಮಾಡ್ತಾರೆ ಅವರಿಗೆ ಕರ್ತಿದ್ದೀವಿ. ಬೇರೆ ಬೇರೆ ಟೀಮ್ ಬಂದು ನೋಡಿದ್ದಾರೆ, ಸೊಲ್ಪ ಟೀಮ್ ಅವರು ಬಂದು ನೋಡಿದ್ದಾರೆ, SSL ಟೀಮ್ ಬಂದು ನೋಡಿದ್ದಾರೆ, ಇಲ್ಲಿಂದ BDDS ಟೀಮ್ ಬಂದು ಬಾಂಬ್ ಡಿಸ್ಟ್ರಿಬ್ಯೂಟ್ ಟೀಮ್ ಇರುತ್ತೆ ಅವರು ಬಂದು ನೋಡಿದ್ದಾರೆ. ನಾನು ಉಲ್ಟಾಯಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಎಲ್ಲ ಮತ್ತೆ ಅಲ್ಲಿ ಟವರ್ ಡಂಪ್ ಎನಾಲಿಸಿಸ್ ಇರುತ್ತೆ, ಯಾವ ಫೋನ್ ನಂಬರಲ್ಲಿ ಆ್ಯಕ್ಟಿವೇಟ್ ಆಗಿದೆ, ಯಾರು ಬಂದಿದ್ದಾರೆ, ಮೂವ್ಮೆಂಟ್ ಹೆಂಗೆ ಆಯಿತು, ಈ ಗಾಡಿ ಇದಕ್ಕೆ ನಮಗೆ ಎಷ್ಟು ಕಡೆ ಸರ್ವಿಸ್ ಆಗಿದೆ, ಅಂದರೆ ಯಾವುದೇ ಎಂಗಲ್ ಬಿಟ್ಕೊಳ್ಳಿಲ್ಲ ನಾವು. ಕೊನೆಗೆ ನಾವು ಸಸ್ಪೆಕ್ಟ್ ವ್ಯಕ್ತಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ 3-4 ಡೇಸ್ ಹಿಂದೆ. ಆ ಸಸ್ಪೆಕ್ಟ್ ವ್ಯಕ್ತಿಗೆ ನಾವು ಡಿಟೈನ್ ಮಾಡಿದ್ದೀವಿ. ಅಲ್ಲಿ 2 ಮೇನ್ ಆರೋಪಿ ಶಿವಾನಂದ್ ಜಲಿ ಮತ್ತು ರೇವಣಸಿಂಗ ಜಲಿ. ಇದು ಬಬಲೇಶ್ವರ ತಾಲೂಕು ಬಿಜಾಪುರ ವಾಸಿ ಅವರು. ಶಿವಾನಂದ್ ವಯಸ್ಸು 29 ವರ್ಷ, ಇವತ್ತು ರೇವಣಸಿಂಗ ಜಲಿ ಇವತ್ತು ವಯಸ್ಸು 24 ವರ್ಷ, 21-24 ಇಯರ್ಸ್, 29-24 ಇಯರ್ಸ್. ಇದರಲ್ಲಿ ಶಿವಾನಂದ್ ಜಲಿ ಇವರಿಗೆ ಮತ್ತೆ ಅರೆಸ್ಟ್ ಮಾಡಿ ಇಂಟ್ರೋಗೇಟ್ ಮಾಡುವಾಗ ನಮಗೆ ಗೊತ್ತಾಯಿತು ಶಿವಾನಂದ್ ಜೈಲಿ ಮತ್ತು ಹನುಮಂತ ಅತ್ತಿ ಮುಂಚೆ ಲ್ಯಾಂಡ್ ವ್ಯವಹಾರ ಇತ್ತು. ಹನುಮಂತ ಅತ್ತಿ ಮತ್ತು ಬಸವರಾಜ್ ಅತ್ತಿ ಅವರು ಇಬ್ಬರು ಬ್ರದರ್ಸ್. ಇದು ಲೀಸ್ ಬಾರ್ ಆಪ್ರೇಟ್ ಮಾಡೋಕ್ಕೆ ಜೊತೆಗೆ ಇದನ್ನ ಕೆಲಸ ಕೂಡ ಮಾಡ್ತಾಯಿದ್ರು. ಸಾಲ ಕೊಡೋದು, ಸಾಲ ಕೊಡಲಿಲ್ಲ ಅಂದರೆ ಅವ್ರ ಲ್ಯಾಂಡ್ ಅವ್ರ ಹೆಸರನ್ನು ಟ್ರಾನ್ಸ್ಫರ್ ಮಾಡೋದು. ಇದೇ ರೀತಿ ಶಿವಾನಂದ್ ಜೈಲಿದು ದೊಡ್ಡಪ್ಪ ಲಿಂಗಪ್ಪ ಅವರು ಇದ್ದಾರೆ. 4 ವರ್ಷ ಹಿಂದೆ ಯಾವುದೋ ಎಮರ್ಜೆನ್ಸಿಗೆ ಅವರು ಅವ್ರ ಕಡೆಯಿಂದ 40 ಲಕ್ಷ ಸಾಲ ತಗೊಂಡು ಪೇ ಮಾಡೋಕ್ಕೆ ಆಗಲಿಲ್ಲ ಅಂದರೆ 5 ಎಕರೆ ಲ್ಯಾಂಡ್, 5 ಎಕರೆ ಸ್ವಲ್ಪ ಗುಂಟೆ ಲ್ಯಾಂಡ್ ಏನಿತ್ತು ಅವರು ಹನುಮಂತ ಅತ್ತಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಲಾಯಿತು. RTC ಮುಖಾಂತರ ಹೋದ ವರ್ಷ ಟ್ರಾನ್ಸ್ಫರ್ ಮಾಡಲಾಯಿತು. ಇವರು ಶಿವಾನಂದ್ ಹೋಗಿ ಅಲ್ಲಿ ಹೇಳ್ತಾರೆ ನಮ್ಮ ಕುಟುಂಬದ ಲ್ಯಾಂಡ್ ನಮ್ಮ ಹತ್ರನೇ ಹೇಳಿ. ಅವರು ಹೋಗಿ ಇವರ ಜೊತೆ ಹನುಮಂತ ಅತ್ತಿ ಜೊತೆ ಡೀಲ್ ಮಾಡ್ತಾರೆ. ನನಗೆ ಪ್ರೊಜೆಕ್ಷನ್ ಕೊಡಿ, ನಾನು 3 ವರ್ಷ ಅಲ್ಲಿ ಏನು ಸಾಲ ಇದೆ ವಾಪಸ್ ನಿಮಗೆ ಸ್ವಲ್ಪ ಬಡ್ಡಿ ಸೇರಿ ಏನಿದೆ 40 ಲಕ್ಷ, ಈಗ ಬಡ್ಡಿ ಸೇರಿ 67 ಲಕ್ಷ ಆಗಿತ್ತು. 3 ವರ್ಷ ಅಲ್ಲಿ ಬೇರೆ ಬೇರೆ ಇನ್ಸ್ಟಾಲ್ಮೆಂಟಲ್ಲಿ ನಿಮಗೆ ವಾಪಸ್ ಕೊಡ್ತೀನಿ ಅಂತ. ಈ ವರ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಆಗಿತ್ತು ಮೇ-ಜೂನಲ್ಲಿ. ಅವರಿಗೆ ಕಂಟಿನ್ಯೂಸ್ ಪ್ರೆಷರ್ ಇತ್ತು ಇಬ್ಬರು ಬ್ರದರ್ಸ್ ಕಡೆಯಿಂದ, ಹನುಮಂತ್ ಮತ್ತು ಇವರು ಬಸವರಾಜ್ ಅವರು ಇಬ್ಬರು ಬ್ರದರ್ಸಿಂದ. ಐದರ್ ನೀವು ಅಮೌಂಟ್ ಕೊಡಿ ಅಥವಾ ನಮಗೆ ಲ್ಯಾಂಡ್ ನನಗೆ ವಾಪಸ್ ಕೊಡಿ. ಸೊ ಕಾರಣ ನಮಗೆ ಇಲ್ಲಿ ಗೊತ್ತಾಯಿತು. ಸೆಕೆಂಡ್ ಕ್ವೆಶನ್ ನಮಗೆ ಏನಿದೆ ಎಕ್ಸ್ಪ್ಲೋಸಿವ್ ಎಕ್ಸ್ಪೀರಿಯನ್ಸ್. ಅದು ಇವರು ಶಿವಾನಂದ್ ಜಲಿ ಯಾರಿದ್ದಾರೆ ಅವರು ಮುಂಚೆಯಿಂದ ಅವ್ರ ರಿಲೇಟಿವ್ಸ್, ಅದರಲ್ಲಿ ಪ್ರಮುಖ ರಿಲೇಟಿವ್ ನಮಗೆ ಗಜಾನನ್, ಅವ್ರು ಕಜನ್ ಜೊತೆ ಇದ್ದಾರೆ. ಮುಂಚೆಯಿಂದ ಭಾವಿ ಎಕ್ಸ್ಪ್ಲೋಸನ್ಗೆ ಅವರು ಎಕ್ಸ್ಪ್ಲೋಸನ್ ಯೂಸ್ ಮಾಡ್ತಾರೆ. ಅವರಿಗೆ ಯಾವ ರೀತಿ ಎಕ್ಸ್ಪ್ಲೋಸನ್ ರೆಡಿ ಮಾಡಬೇಕು, ಯಾವ ರೀತಿ ಎಕ್ಸ್ಪ್ಲೋಸನ್ ಮಾಡಬೇಕು, ಹೇಗೆ ಕನೆಕ್ಟ್ ಮಾಡಬೇಕು, ಎಲ್ಲಿ ನನಗೆ ಎಕ್ಸ್ಪ್ಲೋಸನ್ ಮಟೀರಿಯಲ್ ಸಿಗುತ್ತೆ ಎಲ್ಲ ಸ್ವಲ್ಪ ಅವರಿಗೆ ಜ್ಞಾನ ಇತ್ತು. ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಅವರು 2 ಅಂಗಡಿ, ಹತ್ತನಿಗೆ ಅಲ್ಲಿ ಒಂದು ಅಂಗಡಿ ಇದೆ ಮತ್ತು ಇಲ್ಲಿ ಕನ್ನೂರು ಬಿಜಾಪುರ ಲಿಮಿಟಲ್ಲಿ ಒಂದು ಅಂಗಡಿ ಇದೆ. ಅವರು ಅಸೋಸಿಯೇಟ್ ಅದೇ ಕಜನ್ ಬ್ರದರ್ ಗಜಾನನ್ ಯಾರಿಗೆ ಮುಂಚೆ ಬಾವಿ ಬ್ಲಾಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು, ಅವ್ರ ಕಾಂಟ್ಯಾಕ್ಟ್ ಯೂಸ್ ಮಾಡಿಕೊಂಡು ಜಿಲೆಟಿನ್ ಸ್ಟಿಕ್ಸ್ ಪರ್ಚೇಸ್ ಮಾಡಿದ್ದಾರೆ. ಹತ್ತನಿಯಿಂದ ಆಲ್ಮೋಸ್ಟ್ 200 ಜಿಲೆಟಿನ್ ಸ್ಟಿಕ್ಸ್ ಮತ್ತು ಇಲ್ಲಿ ಕನ್ನೂರಿಂದ ಆಲ್ಮೋಸ್ಟ್ 800 ಜಿಲೆಟಿನ್ ಸ್ಟಿಕ್ಸ್ ಪರ್ಚೇಸ್ ಮಾಡಿದ್ದಾರೆ. ಇದು ಕೆಲವು ಎಕ್ಸ್ಪ್ಲೋಸಿವ್ಗೆ ಯೂಸ್ ಆಗೋದು ಮಟೀರಿಯಲ್ ಅಂದರೆ ವೈರ್ಸ್ ಇರುತ್ತೆ, ಕೆಪಾಸಿಟರ್ಸ್ ಇರುತ್ತೆ, ಅದು ನಮಗೆ ಡಿಟರ್ಮಿನೇಟರ್ಸ್ ಇರುತ್ತೆ, ಅದನ್ನು ಕೂಡ ಪರ್ಚೇಸ್ ಮಾಡ್ತಾರೆ. ತಗೊಂಡು ಅವ್ರ ಮನಸ್ಸಲ್ಲಿ ಪ್ಲಾನ್ ಆಯಿತು ಇವ್ರು ಇಬ್ಬರು ಬ್ರದರ್ಸ್ಗೆ ಏನಾದರೂ ನಾವು ಹಾನಿ ಮಾಡಬೇಕು. ಅದರಲ್ಲಿ ಕೂಡ ಪ್ರಮುಖ ಹನುಮಂತ್ಗೆ, ಬಿಕಾಸ್ RTC ಪ್ರಕಾರ ಅವ್ರ ಜಮೀನು ಅವ್ರ ಕೊಟ್ಟಿದ್ದು ಲ್ಯಾಂಡ್ ಹನುಮಂತ್ಗೆ ಟ್ರಾನ್ಸ್ಫರ್ ಆಗಿತ್ತು. ವಾಪಸ್ ಲೋನ್ ಕೂಡ ಇವಾಗ ಹನುಮಂತ್ಗೆ ಕೊಡಬೇಕಾಗಿತ್ತು. ಅವ್ರ ಪ್ಯಾಟರ್ನ್ ಕೂಡ ಅಂದರೆ ಡೈಲಿ ಈ ಅಂಗಡಿಗೆ ಬರ್ತಾರೆ, ಈ ವೆಹಿಕಲ್ ಮುಖಾಂತರ ಬರ್ತಾರೆ, ಡೈಲಿ ಇಷ್ಟು ಗಂಟೆಗೆ ಬರ್ತಾರೆ, ಡೈಲಿ ಇಷ್ಟು ಗಂಟೆಗೆ ವಾಪಸ್ ಹೋಗ್ತಾರೆ, ಅದನ್ನು ಕೂಡ ಅವರಿಗೆ ಐಡಿಯಾ ಆಯಿತು. 2 ಗೋಲ್ ಇಲ್ಲಿ ಇಟ್ಕೊಂಡು ಇವರು 25ನೇ ತಾರೀಕಿಗೆ ರೇವಂತ್ ಸಿಂಗ್ ಜೊತೆಗೆ ಹೋಗಿ ಅಲ್ಲಿ TVS ಸ್ಕೂಟಿ ಮುಖಾಂತರ ಹೋಗಿ ಅಲ್ಲಿ ತಿಪ್ಪತ್ತಿಯಲ್ಲಿ ಸುಮಾರು 6 ನಂತರ ಹೋಗಿ ಅಲ್ಲಿ ನೋಡ್ತಾರೆ ಇಲ್ಲಿ ನಾನು ಎಕ್ಸ್ಪ್ಲೋಸಿವ್ ಸಿಕ್ಕಬಹುದು. ಅವರಿಗೆ ಅವ್ರ ಗಾಡಿ ಕೆಳಗೆ ಲೆಫ್ಟ್ ಸೈಡ್ ವೀಲ್ ಕೆಳಗೆ ಸೂಟೇಬಲ್ ಜಗೆ ಸಿಕ್ತು. ಅಲ್ಲಿ ಕಬ್ಬಿನ ತೋಟದಿಂದ ಒಳಗೆ ಬಂದಾಗ ಕ್ಯಾಮ್ರಾ ಎಲ್ಲ ಅವಾಯ್ಡ್ ಮಾಡಿ ಅಲ್ಲಿ ಎಕ್ಸ್ಪ್ಲೋಸಿವ್ ಫಿಟ್ ಮಾಡಿ ಅವರು ಹೊರಗಡೆ ಬಂದ ತಕ್ಷಣ ಎಕ್ಸ್ಪ್ಲೋಸಿವ್ ಮಾಡ್ತಾರೆ.
ಅವರು ಹನುಮಂತದ್ದು ಸುಮಾರು 45 ಅದು ಮತ್ತೆ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಅವರು ಊರಿಗೆ ಹೋಗ್ತಾರೆ. ನೆಕ್ಸ್ಟ್ 4 days ಏನೂ ಹೇಳಲ್ಲ, ನೆಕ್ಸ್ಟ್ 4 days ಯಾರಿಗೆ ಏನು ಮಾಹಿತಿ ಕೊಡಲ್ಲ. ಅವ್ರ ಮನಸ್ಸಲ್ಲಿ ಏನಿತ್ತು ಡೆತ್ ಆಗಿದೆ ಅಂತ ಅದೇ ಪ್ಲಾನ್ ರೀತಿ ಮರ್ಡರ್ ಮಾಡೋ ಪ್ಲಾನ್ ರೀತಿಯಿಂದ ಅವ್ರು ಹೋಗಿದ್ದಾರೆ. ಕೊನೆಗೆ ಅವರು 50 days ಅಂತ ನ್ಯೂಸಲ್ಲಿ ಗೊತ್ತಾಯಿತು ಅಂತ ಡೆತ್ ಆಗಿಲ್ಲ, ಏನು ಸೇವ್ ಆಗಿಲ್ಲ ಅಂತ ಕಲಿಸ್ಕೊಂಡು ಹೋಗಿದ್ದಾರೆ. ಮತ್ತೆ ನನ್ನ ಪ್ಲಾನ್ ಫೇಲ್ ಆಯಿತು, ನಾನು ಏನಾದರೂ ಅವರಿಗೆ ಥ್ರೆಟನ್ ಮಾಡಬೇಕು ಅಂತ ಒರಿಜಿನಲ್ ಪ್ಲಾನ್ ಫೇಲ್ ಆಗಿದೆ, ಇನ್ನೊಂದು ಸೆಕೆಂಡ್ ಪ್ಲಾನ್ ರಚನೆ ಮಾಡಿದ್ದೀನಿ. ಅಂದರೆ ಮೆಸೇಜ್ ಕಳಿಸಬೇಕು, ಇವರಿಗೆ ಮೆಸೇಜ್ ಕಳಿಸಬೇಕು, ಈ ಸರಿ ನಾನು ನಿಮಗೆ ಥ್ರೆಟನ್ ಮಾಡಿದ್ದೀನಿ, ನೀವೆಲ್ಲ ನಿಮ್ಮ ಬಿಸ್ನೆಸ್ ಆಫ್ ಮಾಡಬೇಕು, ಏನೋ ಬೇರೆ ಬೇರೆ ಜನ ಅವ್ರ ಮನಸ್ಸಲ್ಲಿ ಏನಿತ್ತು ಇವ್ರು ಪಬ್ಲಿಕ್ಗೆ ಮೋಸ ಮಾಡ್ತಾ ಇದ್ದಾರೆ. ಹೇಗೆ ನನಗೆ ಮೋಸ ಮಾಡಿದ ಅದೇ ರೀತಿ ಬೇರೆ ಪಬ್ಲಿಕ್ಗೆ ಕೂಡ ಮೋಸ ಮಾಡ್ತಾ ಇದ್ದಾರೆ. ಎಲ್ಲ ಬಿಡಬೇಕು ಅಂದರೆ ಒಂದಿನ ಅವರಿಗೆ ಅವರು ಹೊಸ ನಂಬರ್ ತಗೊಂಡು ಮೆಸೇಜ್ ಮಾಡ್ತಾರೆ. ಆ ನಂಬರಿಂದಾನೇ ಸ್ವಲ್ಪ ನಮಗೆ ನಾವು ಮುಂದೆ ಕೂಡ ಲೀಡ್ ತಗೊಳ್ತಾ ಇದ್ದೀವಿ, ನಂಬರಿಂದಾನೇ ಕೂಡ ನಮಗೆ ಪಾಸಿಟಿವ್ ಲೀಡ್ ಸಿಕ್ಕಿತ್ತು. ಆ ನಂಬರ್ ಯಾವ ಮೆಸೇಜಿಂದ ಹೋಗಿದೆ, ಯಾವ ಫೋನಿಂದ ಹೋಗಿದೆ ನಾವು ರಿವರ್ಸ್ ಆ್ಯಕ್ಟ್ ಮಾಡಿದ್ದೀವಿ. ತುಂಬ ಜನ ಸಸ್ಪೆಕ್ಟ್ ಬಂದರು, ಈ ಟೈಮ್ ಎಲ್ಲಿ ಆ ಫೋನ್ ಪರ್ಚೇಸ್ ಆಯಿತು. ಇನಿಷಿಯಲ್ ನಮ್ಮ ಲೀಡ್ ಪ್ರಕಾರ 7,000 ಜನ ಆಲ್ಮೋಸ್ಟ್ ಸಸ್ಪೆಕ್ಟ್ ಬಂದರು. ಇವರು ಪ್ರತಿಯೊಂದಕ್ಕೆ ನೀಟಾಗಿ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಕೊನೆಯದಾಗಿ ನಾವು 4 ಜನಕ್ಕೆ ನಾವು ಶಾರ್ಟ್ಲಿಸ್ಟ್ ಮಾಡಿದ್ದೀವಿ. ಒಂದು ನೈಟ್ ಆಪರೇಷನ್ ಮಾಡಿ ಎಲ್ಲ ಅವ್ರ ಮನೆ ಸರ್ಚ್ ಮಾಡಿದ್ದೀವಿ, ಅವ್ರ ಮನೆ ಚೆಕ್ ಮಾಡಿದ್ದೀವಿ. ಕೊನೆಯದಾಗಿ ಅವರಿಗೆ ಅರೆಸ್ಟ್ ಮಾಡಿ ಅವ್ರ ಮನೆಯಿಂದ ನಮಗೆ ಅನ್ಯೂಸ್ಡ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್, ಈಗಾಗಲೇ ನಾನು ತಪ್ಪಿ ಹೇಳಿದ್ದೀನಿ, 8 ಜಿಲೆಟಿನ್ ಸ್ಟಿಕ್ಸ್ ಅವರು ಪರ್ಚೇಸ್ ಮಾಡಿದ್ದಾರೆ. ಈ ಕಾರ್ ಗ್ಲಾಸ್ಗೆ ಆಲ್ಮೋಸ್ಟ್ 30-35 ಯೂಸ್ ಆಗಿದೆ. ಉಳಿದಿದೆ ಇದರಲ್ಲಿ ಯೂಸ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಅವ್ರ ಮನೆಯಿಂದ ನಮಗೆ ಸಿಕ್ಕಿದೆ. ಪ್ಲಸ್ ಮೋಟಿವ್ ಇದರಲ್ಲಿ ಕ್ಲಿಯರ್ ಇದೆ. ಪ್ಲಸ್ ಅವರಿಗೆ ನಾಲೆಜ್ ಇತ್ತು ಯಾವ ರೀತಿ ಮಾಡಬೇಕು. ಪ್ಲಸ್ ಬೇರೆ ಬೇರೆ CCTV ಕ್ಯಾಮ್ರಾದಲ್ಲಿ ಒಂದು ಮೂವ್ಮೆಂಟ್ ಇರಲಿ, ಈ ಕಡೆ ಇಪ್ಪಲ್ಲಿ ಬರೋದು ಮೂವ್ಮೆಂಟ್ ಇರಲಿ, ಬೇರೆ ಕಡೆಯಲ್ಲಿ ಅದು ಕೂಡ ನಮಗೆ ಕ್ಲಿಯರ್ಲಿ ಗೊತ್ತಾಗ್ತಿದೆ. ಈ ಇಬ್ಬರು ಬಿಟ್ಟು ನಾವು ಇನ್ನಿಬ್ಬರಿಗೆ ಕೂಡ ನಾವು ನಮ್ಮ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅವರ ಇನ್ನಿಬ್ಬರ ಹೆಸರು ಬಾದರ್ ಬೀರಪ್ಪ ಸಂಗಾಪುರ್ ಮತ್ತು ಮಲ್ಲಿಕಾರ್ಜುನ್. ಇಬ್ಬರದ್ದು ಪಾತ್ರ ಏನಿದೆ, ಇದು ಇಬ್ಬರು ಮೇನ್ ಆರೋಪಿ A1 ಮತ್ತು A2ಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಪ್ಲಾನಿಂಗಲ್ಲಿ ಕೆಲವು ಪಾತ್ರ ಇದೆ ಅವರದ್ದು. ಮತ್ತು ಫಸ್ಟ್ ಏನಿದೆ ನಾವು ಹೀಗೆ ಪಾರ್ಟ್ A ಪಾರ್ಟ್ B ಆಫ್ ಕ್ರೈಮ್ ಅಂತ ಇದೆ. ಪಾರ್ಟ್ A ಅಂದರೆ ಎಕ್ಸ್ಪ್ಲೋಷನ್, ಪಾರ್ಟ್ B ಅಂದರೆ ಎಕ್ಸ್ಪ್ಲೋಷನ್ ಫೇಲ್ ಆಯಿತು ಅಂದರೆ ಮತ್ತೆ ಅವರಿಗೆ ಭಯಪಡಿಸ್ಬೇಕು. ಅದರಲ್ಲಿ ಪಾರ್ಟ್ B ಅಲ್ಲಿ ಇಬ್ಬರದ್ದು ಪಾತ್ರ ಸ್ವಲ್ಪ ಜಾಸ್ತಿ ಇದೆ. ಅದು ಬಿಟ್ಟು ಕೆಲವು 2 ಅಂಗಡಿಗಳು ಯಾರು ಅವ್ರಿಗೆ ಆ್ಯಕ್ಚುಲಿ ಎಕ್ಸ್ಪ್ಲೋಸಿವ್ ಲೈಸೆನ್ಸ್, ಎಕ್ಸ್ಪ್ಲೋಸಿವ್ ಆ್ಯಕ್ಟ್ 1884 ಪ್ರಕಾರ ಓನ್ಲಿ ಲೈಸೆನ್ಸ್ ವೆಂಡರ್ ಇದ್ದರೆ ಮಾತ್ರ ಅವರಿಗೆ ನಾವು ಎಕ್ಸ್ಪ್ಲೋಸಿವ್ ಕೊಡಬೇಕು. ಯಾರಾದರೂ ಪಬ್ಲಿಕ್ ಪರ್ಚೇಸ್ ಮಾಡೋಕ್ಕೆ ಹೋದರೆ ಅವರಿಗೆ ಕೊಡೋಂಗಿಲ್ಲ. ಆದರೆ ಇವರಿಗೆ ಕೊಟ್ಟಿದ್ದಾರೆ. ಆ 2 ಅಂಗಡಿ ಮೇನ್ ಮಾಲಿಕ್/ಮ್ಯಾನೇಜರ್, ಅದೇ ಆ ಅಂಗಡಿ ನಡೆಸೋದಕ್ಕೆ ಕೂಡ ನಾವು ಈ ಕೇಸಲ್ಲಿ ಆರೋಪಿ ಥರ ಕನ್ಸಿಡರ್ ಮಾಡಿದ್ದೀವಿ, ಅವ್ರಿಗೆ ಕೂಡ ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ಪೂರ್ತಿ ನಾನು ತಮಗೆ ಶಾರ್ಟಾಗಿ ಹೇಳ್ತಾ ಇದ್ದೀನಿ, 20 ದಿವಸ ಆದರೂ ಹಾರ್ಡ್ ವರ್ಕ್ ಇದೆ, ಬ್ಯಾಕ್ಗ್ರೌಂಡ್ ವರ್ಕ್ ಜಾಸ್ತಿ ಇದೆ. ಕೊನೆಯದಾಗಿ ನಮ್ಮ ಟೀಮ್ ಡೇ ನೈಟ್ ಕೆಲಸ ಮಾಡ್ತಾ ಇದ್ವಿ. ನಂಬರ್ಸ್ ಇರುತ್ತೆ, ಬೇರೆ CCTV ಕ್ಯಾಮ್ರಾ ಇರುತ್ತೆ. ಅವ್ರ ಮನೆಯಲ್ಲಿ ಯಾವ ಅಂದರೆ ಈ ಗಾಡಿ ಎಲ್ಲಿ ಹೋಯಿತು, ಈ ಪರ್ಸನ್ ಎಲ್ಲಿ ಹೋಯಿತು, ಅದ್ರ ಬಗ್ಗೆ ಪೂರ್ತಿ ಟೈಮ್ ಅವರಿಗೆ ಲಾಸ್ಟ್ 3-4 ಇಯರ್ಸ್ ತನಕ ಟ್ರ್ಯಾಕ್ ಮಾಡಿದ್ದಾರೆ ಅವರು. ಅದರಲ್ಲಿ ನಮ್ಮ ಆ್ಯಕ್ಚುಲಿ ಅಪ್ರಿಷಿಯೇಬಲ್ ವರ್ಕ್. ಅಂದರೆ ಒಂದು ರೀತಿ ಬಾಗಲಕೋಟೆಗೆ ಇದು ಈ ಥರ ಕೇಸ್ ಆಗಿದೆ ಅಂದರೆ ನಮಗೆ ಕೂಡ ಮನಸ್ಸಲ್ಲಿ ಇತ್ತು, ಪಬ್ಲಿಕ್ ಮನಸ್ಸಲ್ಲಿ ಭಯ ಬರ್ಬಾರ್ದು, ಡಿಟೆಕ್ಟ್ ಆಗಲೇಬೇಕು ಅಂತ. ಮತ್ತು ಒಂದು ರೀತಿ ಚಾಲೆಂಜಿಂಗ್ ಕೂಡ ಇತ್ತು, ಯಾರು ಈ ಥರ ಮಾಡಿದ್ದಾರೆ. ನಾವು ಇಷ್ಟು ಪ್ರಿಕಾಷನ್ ತಗೋತಾ ಇದ್ದೀವಿ. 2 ಫ್ರಂಟಲ್ಲಿ ನಾವು ನಮಗೆ ಈಗ ಶಿಕ್ಷೆ ಸಿಕ್ಕಿದೆ. ನಮ್ಮ ಪೂರ್ತಿ ಟೀಮ್ ಇದೆ, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಸೋಫಾ ಆಫೀಸರ್ಸ್ ಇದೆ, ಅವ್ರದ್ದು ಪಾತ್ರ ಇಂಪಾರ್ಟೆಂಟ್ ಇದೆ. ಅದೇ ಇಂಡಿವಿಜುವಲಿ ಈ ಕಾರಣ ನಮಗೆ ಕೇಸ್ ಡಿಟೆಕ್ಟ್ ಆಗಿದೆ ಹೇಳೋಕ್ಕೆ ಬರಲ್ಲ, ಬಟ್ ಎಲ್ಲರದ್ದು ಪಾತ್ರ ಇದರಲ್ಲಿ ತುಂಬ ಮುಖ್ಯ ಇತ್ತು. ಯಾಕಂದ್ರೆ ಬಿಕಾಸ್ ಅವ್ರು ಕಂಟಿನ್ಯೂಸ್ ಇದರ ಮೇಲೆ ಕೆಲಸ ಮಾಡ್ತಾ ಇದ್ರು ಅಂದರೆ ನಮಗೆ ಕೇಸಲ್ಲಿ ಇದೆ. ಇವತ್ತು ನಾವೆಲ್ಲ ಸೇರಿದ್ದೀವಿ, ನಮ್ಮ ಮುಖಾಂತರ ನನ್ನ ಟೀಮ್ಗೆ ಕೂಡ ಪಬ್ಲಿಕ್ ಕೂಡ ನಾವೆಲ್ಲ ತಿಳಿಸ್ತಾ ಇದ್ದೀವಿ. ಅವರು ಕೂಡ ನಮಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಟೀಮ್ಗೆ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಒಂದು ತುಂಬ ಸಹಾಯ ಏನು ಎಕ್ಸಿಕ್ಯೂಟಿವ್ ಕೆಲಸ ಅವರು ಮಾಡಿದ್ದಾರೆ. ಇದ್ರ ಮುಂದೆ ಕೂಡ ನಾನು ಹೆಸರು ಮಾಡ್ತೀನಿ. ನಾವು ಬೇರೆ ಏನಾದ್ರು ಪ್ರಶ್ನೆ ಇದೆ?